ಕೇಳ್ತಾ ಇಲ್ಲ, ಎಲ್ಲ ಗೊತ್ತಿದೆ ಅವ್ರಿಗೆ. ಆದರೂ ತಮ್ಮದೇ ಹಠ, ತಮ್ಮದೇ ಜಿದ್ದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಇವತ್ತು ಮೋದಿ ಹಿಂದೆಂದಿಗಿಂತಲೂ ಕೆಳ ಸ್ತರಕ್ಕೆ ಇಳಿತಾ ಇದ್ದಾರಾ ಅನ್ನುವಂಥ ಪ್ರಶ್ನೆಗಳು ಕೇಳ್ತಾ ಇದ್ದಾವೆ. ನ್ಯಾಯಾಂಗ ಆಗಿರ್ಬೋದು ಅಥವಾ ನ್ಯಾಯಾಲಯ ಆಗಿರ್ಬೋದು ಅಥವಾ ಜನ ಆಗಿರ್ಬೋದು, ನೀವು ಆಹಾರ ಸ್ವೀಕರಿಸಿ ತಗೊಳ್ರಿ ಅಂದಾಗ ಎಷ್ಟು ಸರಳವಾಗಿ ಸಹಜವಾಗಿ ವಾಂಗ್ಚುಕವ್ರು ಕೇಳ್ತಾ ಇದ್ದಾರೆ. ನಾನು ಒಂದೊಮ್ಮೆ ಆಹಾರ ಸೇವಿಸಿದರೆ ಅದು ಯಾವ ಸಂದೇಶ ನೀಡುತ್ತದೆ? ಪ್ರತಿಭಟನಾಕಾರರು ಕೂತಿದ್ದು ಹೋಗುತ್ತಾರೆ ಎನ್ನುವಂಥ ಸಂದೇಶವನ್ನು ಸರ್ಕಾರಕ್ಕೆ ರವಾನಿಸುತ್ತದೆ. ನಂತರ ಇದು ಯಾವ ದಾದ ಮಾಡೋದಿಲ್ಲ ಅವ್ರ ಸರ್ಕಾರದವರು. ಬೆಲೆ ಇಲ್ವಾ? ಸತ್ಯಾಗ್ರಹಕ್ಕೆ ಬೆಲೆ ಇಲ್ವಾ? ಆಹಾರ ಸೇವಿಸಿ ಎಂದು ನನಗೆ ಒತ್ತಾಯಿಸುವ ಬದಲು CJP ಕಾಕ್ರೋಚ್ ಜನತಾ ಪಾರ್ಟಿ CJP ಇದೇ 20ರಂದು ಸಂಸತ್ತಿನವರೆಗೆ ಹಮ್ಮಿಕೊಂಡಿರೋ ಪ್ರತಿಭಟನಾ ಮೆರವಣಿಗೆಯನ್ನು ಸೇರಿಕೊಳ್ಳಿ. ಅದಕ್ಕೆ ಹೋಗಿ ಪ್ರತಿಭಟನೆ ಮಾಡೋದನ್ನು 20ನೇ ತಾರೀಕು ಇಟ್ಕೊಂಡಿದ್ದಾರೆ CJP ಅವರು. ಪಾರ್ಟಿ ಪಕ್ಷ ಪಂಗಡ ಎಲ್ಲ ಬಿಟ್ಟು ಬೆನ್ನತ್ತಿರಿ ಹೋಗ್ರಿ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸಿ. 2-3 ದಿನಗಳಲ್ಲಿ ಸಾಯುವಂಥ ಪರಿಸ್ಥಿತಿ ಇಲ್ಲ, ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಎಂದು ವೈದ್ಯಕೀಯ ವರದಿಗಳಲ್ಲಿಯೂ ಬಂದಿದೆ. ಹೌದು, ತುಸು ದೌರ್ಬಲ್ಯವಿದೆ, ಆದರೆ ನನ್ನ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಆಗಿಲ್ಲ ಅಂತೇಳಿ ಅತ್ಯಂತ ಸ್ಪಷ್ಟವಾಗಿ ಸಂದೇಶ ಕೊಡ್ತಾ ಇದ್ದಾರೆ. ಮುಖ್ಯ ಬೇಕಾಗಿದ್ದು ಶಿಕ್ಷಣ ರಂಗದಲ್ಲಿ ಬದಲಾವಣೆ, ಚೇಂಜ್, ಜನತಾನು ಬದಲಾಗಲೇಬೇಕು. ಅಷ್ಟೇ ಅಲ್ಲ, ವ್ಯವಸ್ಥೆ ಬದಲಾಗಬೇಕು. ನಿಜವಾಗಿ ಒಬ್ಬ ಒಳ್ಳೆಯ ವ್ಯಕ್ತಿ ಅದನ್ನು ಕೇಜ್ರಿವಾಲ್ ಹೇಳ್ಬಿಟ್ಟಿದ್ದಾರೆ. ಇಲ್ಲ, ಈ ಸರ್ಕಾರ ಧರ್ಮೇಂದ್ರ ಪ್ರಧಾನರ ಜಾಗದಲ್ಲಿ ವಾಂಗ್ಚುಕರನ್ನು ಶಿಕ್ಷಣ ಮಿನಿಸ್ಟರ್ ಮಾಡಬೇಕಾಗಿದೆ. ಈ ದೇಶಕ್ಕೆ ಹೊಸ ಶಕ್ತಿ ಕೊಡ್ತಾರೆ ಅವರು ಅಂತ. ಅದನ್ನು ಮಾಡಬಲ್ಲ ನಮ್ಮ ಮೋದಿಯವರು. ಧರ್ಮೇಂದ್ರ ಪ್ರಧಾನರವ್ರನ್ನ ಕಿತ್ತಾಕಿ ವಾಂಗ್ಚುಕರನ್ನು ಶಿಕ್ಷಣ ಮಿನಿಸ್ಟರ್ ಮಾಡ್ತಾರೆ. ಕಾಲೇಜ್ನಲ್ಲಿ ವಹಿಸದ ಮಾತು, ಆದ್ರೆ ಸಲಹೆ ಕೊಡ್ತಾಯಿದ್ದಾರೆ. ಅಂಥ ಶಿಕ್ಷಣ ತಂದರು. ಇವತ್ತು 20 ಜನ ಬಾಲಕ ಬಾಲಕಿಯರದು ಯುವತಿ ಯುವಕರು ಜಂಜಿಗಳು ಅನ್ಯಾಯ ಆಗಿದ್ದರ ವಿರುದ್ಧವಾಗಿಯೋ ಅಥವಾ ಮಾನಸಿಕ ಒತ್ತಡಕ್ಕೊಳಗಾಗಿಯೋ ತಮ್ಮ ಜೀವವನ್ನು ಕೊಟ್ಟಿದ್ದಾರೆ 20 ಜನ ವಿದ್ಯಾರ್ಥಿಗಳು. ಅದ್ರ ಬಗ್ಗೆ